ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಸೊ ನೀವೆಲ್ಲ ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿರ್ಬೋದು ಅಂತ ಭಾವಿಸುತ್ತಾ ನಾನು ವ್ಲಾಗ್ ಅನ್ನು ಈಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೊ ಇವತ್ತೇನು ನಾನು ಸ್ವಲ್ಪ ಸ್ಕಿನ್ ಬಗ್ಗೆ ನಿಮ್ ಜೊತೆ ಶೇರ್ ಮಾಡೋಣ ಅಂತ. ಅಂದ್ರೆ ಸ್ಕಿನ್ ಬಗ್ಗೆ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೆ ಟ್ಯಾನಿಂಗ್ ಪ್ರಾಬ್ಲಮ್ ಇರುತ್ತೆ. ಸೊ ಟ್ಯಾನಿಂಗ್ ಪ್ರಾಬ್ಲಮ್ ಅಂದ್ರೆ ನಾವೇನಾದ್ರೂ ಟ್ಯಾನ್ ಹೋಗ್ಬೇಕು, ಹಾಗೇನಾದ್ರೂ ನಾವೊಂದು ಐಟಮ್ ಅನ್ನು ತಗೊಳ್ತೇವೆ, ಇದ್ರಲ್ಲಿ ಹೋಗುತ್ತಾ ಅದ್ರಲ್ಲಿ ಹೋಗುತ್ತಾ ಅಂತ ತುಂಬಾನೇ ನಾವು ಥಿಂಕ್ ಮಾಡ್ತೇವೆ. ಹುಡುಗಿಯರಿಗೆ ತುಂಬಾ ಜಾಸ್ತಿಯೇ ಅದ್ರಲ್ಲಿ ಅಂದ್ರೆ ಟ್ಯಾನ್ ರಿಮೂವ್ ಆಗಿರ್ಲಿ, ಒಂದ್ ಸ್ವಲ್ಪ ಪಿಂಪಲ್ ಆದ್ರೆ ಸಾಕು, ಅವರು ಅಂತಲ್ಲ ನಾನು ಕೂಡ ಹಾಗೇನೆ, ನನ್ನ ಮುಖದಲ್ಲಿ ಸ್ವಲ್ಪ ಪಿಂಪಲ್ ಆದ್ರೆ ಸಾಕು, ನಾನೇನಾದ್ರೂ ಒಂದು ಹೋಮ್ ಮೇಡ್ ರೆಮಿಡೀಸ್ ಇಲ್ಲದಿದ್ರೆ ಆಲ್ಮೋಸ್ಟ್ ಸಮ್ ಲೈಕ್ ಕ್ರೀಮ್ ಕೂಡ ನಾನು ಅಪ್ಲೈ ಮಾಡ್ತೇನೆ, ಲೈಕ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಆದ್ರೂ. ಸೊ ಇವತ್ತು ನಾನೇನ್ ಮಾತಾಡ್ತಾ ಇದ್ದೇನೆ ಅಂದ್ರೆ ಟ್ಯಾನಿಂಗ್ ಬಗ್ಗೆ. ಟ್ಯಾನಿಂಗ್ ಅಂದ್ರೆ ಈಗ ಆಲ್ಮೋಸ್ಟ್ ನಾವು ಸ್ವಲ್ಪ ಬಿಸಿಲಿಗೆ ಹೋದ್ರೆ ಸಾಕು, ಅಂದ್ರೆ ನಮ್ ಸ್ಕಿನ್ ಅಲ್ಲಿ ಟ್ಯಾನ್ ಈಗ, ಬಟ್ ಈಗಿನ ಬಿಸಿಲು ನಿಮ್ಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಡಿಗ್ರಿ ಅಂದ್ರೆ ನಿಮ್ಗೆ ಹೊರಗೆ ಆಫ್ಟರ್ನೂನ್ ಟೈಮಿಗೆ ಹೊರಗೆ ಹೋಗ್ಲಿಕ್ಕೆನೆ ಆಗುದಿಲ್ಲ. ಬಟ್ ನಾನು ಟೂ ವೀಲರ್ ಅಲ್ಲಿ ಯಾವಾಗ್ಲೂ ಟೈಮ್ ನನ್ನ ಮಗಳನ್ನು ಪಿಕ್ ಮಾಡ್ಲಿಕ್ಕೆ ನಾವು ಹೋಗ್ಲೇಬೇಕಾಗುತ್ತೆ ಹೊರಗೆ. ನಾನು ಹೋಗುವಾಗ ಆಲ್ಮೋಸ್ಟ್ ಎಲ್ಲಾ ಮುಖಕ್ಕೆ ಸನ್ಸ್ಕ್ರೀನ್ ಹಾಕೊಂಡು, ಜಾಕೆಟ್ ಹಾಕೊಂಡು, ಮುಖಕ್ಕೆ ಫುಲ್ ಸ್ಕಾರ್ಫ್ ಅಂಡ್ ಗಾಗಲ್ಸ್ ಹಾಕೊಂಡೇ ನಾನು ಹೊರಗೆ ಹೋಗುದು, ಇಲ್ಲದಿದ್ರೆ ನಾನು ಹೊರಗೆ ಹೋಗುದೇ ಇಲ್ಲ. ಯಾಕಂದ್ರೆ ಬಿಸಿಲು ಅಷ್ಟಿದ್ದ ಕಾರಣ ನಾವು ಅಷ್ಟೇ ನಮ್ಮ ಸ್ಕಿನ್ ಅನ್ನು ಸ್ವಲ್ಪ ಟೇಕ್ ಕೇರ್ ಮಾಡ್ಲೇಬೇಕಾಗುತ್ತೆ. ಸೊ ಇವತ್ತು ನಾನು ಅದೇ ಟ್ಯಾನ್ ರಿಮೂವರ್ ಬಗ್ಗೆ ಮಾತಾಡ್ತೇನೆ. ಟ್ಯಾನ್ ಅಂದ್ರೆ ಫೇಸ್ ಮತ್ತೆ ನಮ್ಮ ಬಾಡಿ ಬಿಸಿಲಿಗೆ ಹೋದ್ರೆ ಸಾಕು ಸ್ವಲ್ಪ ಟ್ಯಾನ್ ಆಗುತ್ತೆ, ನಿಮ್ಗೆ ಕೂಡ ಗೊತ್ತಿರುತ್ತೆ. ಸೊ ನಾನು ಇವತ್ತು ಒಂದು ಆನ್ಲೈನ್ ಅಲ್ಲಿ ಒಂದು ಲೈಕ್ ಒಂದು ಬೈ ಮಾಡಿದ್ದೇನೆ. ಸೊ ನಾನು ಅದನ್ನು, ನಂಗೆ ಅದರಲ್ಲಿ ಒಳ್ಳೆ ರಿಸಲ್ಟ್ ಇದ್ದ ಕಾರಣ ನಾನು ನಿಮ್ಗೆ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. 1 minute. ದಿಸ್ ಇಸ್ ಒನ್ ಬೆಸ್ಟ್ ಪ್ರಾಡಕ್ಟ್, ಚೈನ್ ರೇ ಟ್ಯಾನಿಂಗ್ ಡೆಡ್ ಸ್ಕಿನ್ ರಿಮೂವರ್. ಅಂದ್ರೆ ಇದು ಓನ್ಲಿ ಫೇಸಿಗೆ ಅಂತಲ್ಲ, ನಮ್ಮ ಬಾಡಿ ಮತ್ತೆ ಫೇಸಿಗೆ ಎರಡಕ್ಕೂ ಯೂಸ್ ಆಗುತ್ತೆ. ಅದರಲ್ಲೂ ಸಹ ಎಲ್ಲರೂ ಏಜಿಗೆ ಸಹ, ಮೆನ್ ಅಂಡ್ ವುಮೆನ್, ಸೊ ಇಬ್ರು ಸಹ ಯೂಸ್ ಮಾಡ್ಬೋದು. ಮೆನ್ ಸಹ ಯೂಸ್ ಮಾಡ್ಬೋದು, ವುಮೆನ್ ಸಹ ಯೂಸ್ ಮಾಡ್ಬೋದು. ಸೊ ಒಳ್ಳೆ ಬೆಸ್ಟ್ ರಿಸಲ್ಟ್ ಇದ್ದ ಕಾರಣ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನಮ್ ಸ್ಕಿನ್ ಒಳ್ಳೇದಿರ್ಬೇಕಾದ್ರೆ ನಾವು, ನಮ್ಗೆ ಒಳ್ಳೆ ರಿಸಲ್ಟ್ ಇದ್ರೆ ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಬೋದು. ಇಲ್ಲದಿದ್ರೆ ನಾವು ಶೇರ್ ಮಾಡಿದ್ರೆ ಅಂದ್ರೆ ನಮ್ಗೆ ಅದೇನಾದ್ರೂ ಸೈಡ್ ಎಫೆಕ್ಟ್ ಅಂತ ಆದ್ರೆ ನಾವ್ ಯಾವತ್ತೂ ನಿಮ್ಗೆ ಕೂಡ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನಂಗೆ ಇದ್ರಲ್ಲಿ ಒಳ್ಳೆ ರಿಸಲ್ಟ್ ಇದೆ ನೋಡಿ, ಇದ್ರಲ್ಲಿ ಫುಲ್ ಇತ್ತು, ನಾನು ಆಲ್ಮೋಸ್ಟ್ ಈಗ ಯೂಸ್ ಮಾಡಿದ್ದೇನೆ. ಸೊ ಯೂಸ್ ಮಾಡಿ ಇಷ್ಟು ಉಂಟು. ಇದನ್ನ ನಾನು ಹೇಗೆ ಯೂಸ್ ಮಾಡ್ತಾ ಇದ್ದೇನೆ ಅಂದ್ರೆ, ಆಫ್ಟರ್ ಬಾತ್ ವೀಕ್ಲಿ 2 or 3 days ಇದನ್ನ ಯೂಸ್ ಮಾಡ್ತೇನೆ. ಸೊ ಓಕೆ, ಸೊ ಆಫ್ಟರ್ ಬಾತ್ ಅಂದ್ರೆ ನೀವು ಸೋಪು ಆರ್ ಬಾಡಿ ವಾಶ್ ನಿಮ್ಗೆ ಹೇಗೆ ಬೇಕು ಅದೇ ನೀವು ಯೂಸ್ ಮಾಡ್ತೀರಾ. ಸೊ ಅದು ಯೂಸ್ ಮಾಡಿದ್ಮೇಲೆ ನೀವು ಇದೊಂದು ಲೈಕ್ ಅದೇ ಟ್ಯಾನಿಂಗ್ ಡೆಡ್ ಸ್ಕಿನ್ ರಿಮೂವರ್ ಅನ್ನು ಯೂಸ್ ಮಾಡಿ ಸ್ವಲ್ಪ ತಗೊಂಡ್ರೆ ಸಾಕು. ಸೊ ಇಷ್ಟು ತಗೊಂಡು ನಿಮ್ ಫೇಸ್ ಮತ್ತೆ ಬಾಡಿಗೆ ಜೆಂಟ್ಲಿ ಮಸಾಜ್ ಮಾಡಿ 2 or 5 minutes, 2 to 3 minutes ಸಾಕಾಗುತ್ತೆ. ನಾನು 2 to 5 minutes ತನಕ ಮಸಾಜ್ ಮಾಡ್ತೇನೆ. ಇದು ನಿಮ್ಗೆ ಅದೇ ವೀಕ್ಲಿ ಟ್ವೈಸ್ or 3 times ನೀವು ಯೂಸ್ ಮಾಡಿದ್ರೆ ಸಾಕು. ಸೊ ಇದರಲ್ಲಿರುವ ಬೆಸ್ಟ್ ರಿಸಲ್ಟ್ ಇದೆ, ಆದ್ರೂ ನಿಮ್ಗೆ 1 day ಅಲ್ಲಿ ರಿಸಲ್ಟ್ ಯಾವತ್ತೂ ಬರುದಿಲ್ಲ. ಯಾವ ಕ್ರೀಮ್ ಆಗ್ಲಿ, ಏನೇ ಐಟಮ್ ನೀವು ಹಾಕಿದ್ರು ಯಾವುದೇ ಬೇಗನೆ ನಿಮ್ಗೆ ರಿಸಲ್ಟ್ ಬರುದಿಲ್ಲ. ಒಂದು 1 week or 2 week ಆದ್ಮೇಲೆ ನಿಮ್ಗೆ ಎಲ್ಲಾ ರಿಸಲ್ಟ್ ಮತ್ತೆನೆ ನಿಮ್ಗೆ ರಿಸಲ್ಟ್ ಬರುದು. ಸೊ ಹಾಗಾಗಿ ನಾನ್ ನಿಮ್ಗೊಂದು ಬೆಸ್ಟ್ ರಿಸಲ್ಟ್, ಬೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೈ ಮಾಡೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಬೇಕಿದ್ರೆ ಚೆಕ್ ಮಾಡ್ಬೋದು. ಸೊ ಇನ್ನೊಂದು, ಈಗ ನಾನೀಗ ಬಾಡಿ ವಾಶ್ ಯೂಸ್ ಮಾಡುದು ಕಮ್ಮಿನೇ ಈಗ, ಅಂದ್ರೆ ಯೂಸ್ ಮಾಡುದಿಲ್ಲ ಅಂತ ಹೇಳುದಿಲ್ಲ. ಈಗ ಒಂದು ನೀವು ಆಲ್ಮೋಸ್ಟ್ ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ಮೋಸ್ಟ್ ಪ್ರಮೋಷನ್ ಅಂದ್ರೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ನೀವು ಸೋಪು ನೋಡಿರ್ಬೋದು, ನಾನು ನಿಮ್ಗೆ ತೋರಿಸ್ತೇನೆ. ನನಗೆ ಮರ್ತೋಯ್ತು ಈ ಸೋಪು ಹೆಸರು, ಮ್ಯಾಜಿಕ್ ಸೋಪು. ಸೊ ಈ ಮ್ಯಾಜಿಕ್ ಸೋಪು
ರಿಯಲ್ ಹೇಳ್ಬೇಕಾದ್ರೆ ನಾನ್ ಯಾವುದೇ ಪ್ರಮೋಷನ್ ಆಗಿ ತಗೊಳ್ತಾ ಇಲ್ಲ. ಕ್ರೀಮ್ ಆಗಿರ್ಲಿ ಅಂದ್ರೆ ಅದೇ ಡೆಡ್ ಟ್ಯಾನಿಂಗ್ ಡೆಡ್ ಸ್ಕಿನ್ ರಿಮೂವರ್ ಇದು ಮತ್ತೆ ಮ್ಯಾಜಿಕ್ ಸೋಪು. ಸೊ ನಾನೇ ಇದನ್ನು ನಂಗೆ ಬೇಕು, ನಾನು ನೋಡುವ ಇದ್ರಲ್ಲಿ ಒಳ್ಳೆ ರಿಸಲ್ಟ್ ಇದೆ ಅಂತ ನಾನು ಇದನ್ನು ಅಂದ್ರೆ ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ಮ್ಯಾಜಿಕ್ ಸೋಪು ರಿಯಲ್ ಹೇಳ್ಬೇಕಂದ್ರೆ ಇದ್ರಲ್ಲಿ ಒಳ್ಳೆ ಬೆಸ್ಟ್ ರಿಸಲ್ಟ್ ಇದೆ. ಆಲ್ಮೋಸ್ಟ್ ಈಗ ಯೂಸ್ ಮಾಡಿರ್ಬೋದು ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾನ್ ಮಾತ್ರ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇವನ್ ನನ್ನ ಸಿಸ್ಟರ್ ಯೂಸ್ ಮಾಡ್ತಾ ಇದ್ದೀನಿ, ಕಸಿನ್ ಯೂಸ್ ಮಾಡ್ತಾ ಇದ್ರು. ಸೊ ಇದನ್ನ ನಂಗೆ ಕಸಿನ್ ನಂಗೆ ರೆಫರೆನ್ಸ್ ಮಾಡಿದ್ದು, ಈ ಸೋಪ್ ನೀನ್ ಬೈ ಮಾಡು, ಒಳ್ಳೆ ಇದರಲ್ಲಿ ಕೂಡ ಟ್ಯಾನ್ ರಿಮೂವ್ ಆಗುತ್ತೆ. ನಾನು ಫಸ್ಟ್ ಈ ಸೋಪ್ ಯೂಸ್ ಮಾಡಿದ್ಮೇಲೆ ವೀಕ್ಲಿ 2 or 3 days ನಾನು ಅದನ್ನ ಯೂಸ್ ಮಾಡ್ತೇನೆ. ಸೊ ನಿಮ್ಗೆ ಕೂಡ ಇದರ ಡೀಟೇಲ್ಸ್ ಬೇಕು ಅಂತ ಇಲ್ಲ, ಆಲ್ಮೋಸ್ಟ್ ನಿಮ್ಗೆ ಕೂಡ ಇದರ ಆನ್ಲೈನ್ ಅಲ್ಲಿ ಸಿಗುತ್ತೆ. ಸಪೋಸ್ ಯಾರಿಗೂ ಗೊತ್ತಿಲ್ಲ ಅವ್ರು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡ್ಬೋದು. ಈಗ ಅಮೆಝಾನ್ ಅಲ್ಲಿ ಸಹ ಇದು ಸಿಗುತ್ತೆ, ಇವನ್ ಮೀಶೋದಲ್ಲಿ ಸಹ ಮೇ ಬಿ ಐ ಡೋಂಟ್ ನೋ. ಅಮೆಝಾನ್ ಅಲ್ಲಿ ನಾನು ಚೆಕ್ ಮಾಡಿದ್ದೀನಿ, ಇದಿರುತ್ತೆ ಮ್ಯಾಜಿಕ್ ಸೋಪ್ ಉಂಟು, ನೀವು ಬೇಕಿದ್ರೆ ಇದನ್ನು ಬೈ ಮಾಡ್ಬೋದು. ಸೊ ಹಾಗಾಗಿ ಯಾಕೆ ನೀವು ತಡ ಮಾಡ್ತಾ ಇದ್ದೀರಿ? ಸೊ ಎರಡು ಆ ಡೆಡ್ ಸ್ಕಿನ್ ರಿಮೂವರ್ ಮತ್ತೆ ಈ ಮ್ಯಾಜಿಕ್ ಸೋಪ್ ಅನ್ನು ಬೈ ಮಾಡಿ, ನೀವು ಕೂಡ ಯೂಸ್ ಮಾಡಿ. ಇದನ್ನು ಕಂಟಿನ್ಯೂ ಬೇಕಿದ್ರೆ ಯೂಸ್ ಮಾಡ್ಬೋದು, ಡೈಲಿ ಯೂಸ್ ಮಾಡೋದು. ನೀವು ಡೈಲಿ ಹೇಗೆ ಸೋಪ್ ಯೂಸ್ ಮಾಡ್ತೀರಿ ಹಾಗೆ ನೀವು ಸೋಪ್ ಅನ್ನು ಯೂಸ್ ಮಾಡಬಹುದು. ಬೆಸ್ಟ್ ರಿಸಲ್ಟ್ ಇದೆ ಇದರಲ್ಲಿ ಕೂಡ. ಸೊ ಯಾಕೆ ತಡ ಮಾಡ್ತಾ ಇದ್ದೀರಿ? ನೀವು ಬೇಗನೆ ಬೈ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಡೀಟೇಲ್ಸ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ಬೇಕಿದ್ರೆ ಚೆಕ್ ಮಾಡಿ. ಅಂಡ್ ನನ್ನ ವಿಡಿಯೋವನ್ನು ನೋಡಿ ಖುಷಿ ಪಡ್ಬೋದು ಅಂತ ಹೇಳುತ್ತಾ ನನ್ನ ವಿಡಿಯೋವನ್ನು ಈಗ ನೆಕ್ಸ್ಟ್ ವಿಡಿಯೋನು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಅಲ್ಲಿಯವರೆಗೂ ನಿಮ್ಗೆ ಬಾಯ್ ಬಾಯ್ ಹೇಳುತ್ತಾ, ಹಾಗೇನೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.